ನನ್ನ ಜೊತೆಯಲ್ಲಿರ್ತಕ್ಕಂಥ ಯಾರಿಗೆ ನವೀನ್ ಕಿರಣ್ ಇರ್ಬೋದು, ಕೃಷ್ಣಮೂರ್ತಿ ಇರ್ಬೋದು, ಕೆ.ವಿ. ನಾಗರಾಜ್ರವ್ರು ಇರ್ಬೋದು, ಮತ್ತೆ ಇನ್ಯಾರಾದ್ರೂ ಇರ್ಬೋದು, ಅವ್ರಿಗೆ ಕೊಟ್ರೆ ನಾನು ಖಂಡಿತವಾಗಿಯೂ ಕೂಡ ಸಹಕಾರ ಕೊಟ್ಟು ನಮ್ಮ ಪಕ್ಷದಲ್ಲಿ ನಾನು ಗೆಲ್ಸುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಇಲ್ಲ ನೀವೇ ಮತ್ತೆ ಶಾಸಕ ಸ್ಥಾನಕ್ಕೆ ಹೋಗ್ಬೇಕು ಅಂತ ನಮ್ಮ ಪಕ್ಷ ಆಜ್ಞೆ ಮಾಡಿದ್ರೆ ನಾನೇ ಬಂದು ಇಲ್ಲಿ ಕಣದಲ್ಲಿ ನಿಲ್ತೀನಿ. ಇದರಲ್ಲಿ ಏನು ಮತ್ತೆ ಮತ್ತೆ ಬದಲಾವಣೆ ಆಗುವಂಥದ್ದು ಏನೂ ಇಲ್ಲ. ಇದು ಬಹಳ ಸ್ಪಷ್ಟ ಇದೆ. ನಮ್ಮ ಜಿ.ವಿ. ರಾಜಶೇಖರನ್ ಅವರು ಮಾತಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜ್ಞಾನಸುಧಾ ಸ್ಕಾಲರ್ಶಿಪ್ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು ಸಂಸದರಂತಹ ಸುಧಾಕರನ್ ಅವರೇ, ವೇದಿಕೆ ಮೇಲೆ ಆಚರಣೆಗರಂತಹ ಎಲ್ಲ ಮಂಚನಹಳ್ಳಿಯ ಎಲ್ಲ ಪ್ರಮುಖ ಇಲ್ಲಿ ಒಂದು ಡಿಗ್ರಿ ಕಾಲೇಜಿನ ಅವಶ್ಯಕತೆ ಭಾಳ ಮುಖ್ಯ ಇದೆ. ಅನೇಕ ಗ್ರಾಮೀಣ ಪ್ರದೇಶದ ಮಕ್ಕಳು ಪಾಪ ಭಾಳ ದೂರ ಪರಿಸ್ಥಿತಿ ಇದೆ. ಸರ್ಕಾರ ಮತ್ತು ಇಲ್ಲಿನ ಪ್ರತಿನಿಧಿಗಳು ಇದರ ಬಗ್ಗೆ ವಿಶೇಷ ಗಮನ ಇವತ್ತು ನಾನು ಕೂಡ ಸಂಬಂಧಪಟ್ಟಂಥ ಆಯುಕ್ತರಿಗೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಯಾರೂ ಇಲ್ಲ. ಯಾಕೆಂದರೆ ಈ ಸರ್ಕಾರದಲ್ಲಿ ಇನ್ನ ಶಿಕ್ಷಣ ಸಚಿವರಿಲ್ಲ, ಉನ್ನತ ಶಿಕ್ಷಣ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ. ಬರ ಬಂದಿದೆ, ಕೃಷಿ ಸಚಿವರಿಲ್ಲ. ಶಿಕ್ಷಣ ಇವತ್ತು ಎಲ್ಲ ರೀತಿ ಎಕ್ಸಾಮ್ಸ್ ನಡೀತಾ ಇದೆ. ಈಗ ನೀಟ್ ಎಕ್ಸಾಮ್ ರಿಸಲ್ಟ್ಸ್ ಬಂದಿದೆ. ಶಿಕ್ಷಣ ಸಚಿವರು ಯಾರೂ ಕೂಡ ಇನ್ನೂ ಕೂಡ ಇಲ್ಲ. ಬಹುಶಃ ಎರಡೂ ಇಲಾಖೆ ಇನ್ನೂ ಅಷ್ಟು ಮುಖ್ಯ ಅಂತ ಅನಿಸಿಲ್ಲ ಅಂತ ಅನಿಸುತ್ತೆ ನಮ್ಮ ಸರ್ಕಾರ. ಬರ ಅಧ್ಯಯನ ಕೃಷಿ ಸಚಿವರು ಇಲ್ದಿರ ಏನು ಮಾಡ್ತಾರೆ? ಹಾಗಾಗಿ ನಾನು ಗಂಭೀರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ತಕ್ಷಣ ನೀವು ಯಾವಾಗ 2 ತಿಂಗಳಾಗ್ತಾ ಬಂದಿದ್ದು, ಅವರು ಮಾನ್ಯ ರಾಹುಲ್ ಗಾಂಧಿ ಅವರು 20 ದಿವಸ ಹೊರದೇಶಕ್ಕೆ ಹೋಗಿದ್ದರು. ಹೊರದೇಶದಿಂದ ಬಂದ ಮೇಲೆ ಅದೇ ಇವಾಗ ಯಾರು ಇವತ್ತು ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗಲಿಲ್ಲ. ಅಲ್ಲಿ ನಮ್ಮ ಏನು ಕಾಕ್ರೋಚ್ ಪಾರ್ಟಿ ಏನಿತ್ತು ಅವರು ಕೂಡ ಹೋರಾಟ ಮಾಡ್ತಾಯಿದ್ರು. ಅಲ್ಲಿಗೂ ಹೋಗಲಿಲ್ಲ. ನೇರವಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಆದರೆ ಕರ್ನಾಟಕದ KPSC ಏನಾಗಿದೆ ಅವ್ರಿಗೆ ಗೊತ್ತಿಲ್ಲ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಆಳ್ವಿಕೆ ಇದ್ದಾಗ ಎಸ್ಸಲಿ ಪೇಪರ್ ಲೀಕ್ ಆಗಿದೆ, ಅವ್ರು ನೆನಪು ಮಾಡ್ಕೊಳ್ಳಿ. ಕಾಂಗ್ರೆಸ್ ಆಳ್ವಿಕೆ ಇರ್ತಕ್ಕಂಥ ರಾಜ್ಯಗಳು ಎಷ್ಟು ಕಡೆ ಪೇಪರ್ ಲೀಕ್ ಆಗಿದೆ, ಅದಕ್ಕೆ ನೀವೇನು ಕ್ರಮ ತಗೊಂಡ್ರಿ? ಅದ್ರ ಬಗ್ಗೆ ಇಲ್ಲ. ಏನೋ ಇದು ಮೊದಲನೇ ಸಲ ಆದಂಗೆ ಆಗಬಾರ್ದು, ಒಪ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಈ ರೀತಿಯಲ್ಲಿ ಪೇಪರ್ ಲೀಕ್ ಅನ್ನೋದಂಥ ಅಕ್ಷಮ್ಯ ಅಪರಾಧ. ಅದಕ್ಕೇನೆ ಇವತ್ತು ಹಿಂದೆ ಯಾವ ಸರ್ಕಾರನೂ ಕೂಡ ಇಷ್ಟು ಕಠಿಣ ಕ್ರಮ ತಗೊಳ್ಳಿಲ್ಲ. ನಾವು ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ತಗೊಂಡಂಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿ ಜುಲ್ಮಾನ, ಇಂಥ ಒಂದು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಮಾನ್ಯ ನರೇಂದ್ರ ಮೋದಿಯವ್ರ ಕೈಯಲ್ಲಿ ಮಾತ್ರ ಸಾಧ್ಯ. ಸರ್, ನೀವು ಸಪೋರ್ಟ್ ಮಾಡಿದ್ರೆ ನವೀನ್ ಕಿರಣ್ ಅವರು ಆಕಾಂಕ್ಷಿ ಅಂತ ಹೇಳಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ಪಕ್ಷದಲ್ಲಿ ಕೆಲವು ಒಳ್ಳೆಯ ನಾಯಕರುಗಳು ಶಾಸಕರಾಗಲಿಕ್ಕೆ ಒಳ್ಳೆಯ ಅರ್ಹತೆ ಇರ್ತಕ್ಕಂಥವ್ರು ಇದ್ದಾರೆ. ಅವರಲ್ಲಿ ನವೀನ್ ಕಿರಣ್ ರವರು ಕೂಡ ಒಬ್ರು. ಅವರು ಕೂಡ ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಒಳ್ಳೆ ಚರಿತ್ರೆ ಇರ್ತಕ್ಕಂಥವ್ರು. ಹಾಗಾಗಿ ನಾನು ಬಹಳ ಸ್ಪಷ್ಟ ಮಾಡಿದ್ದೀನಿ, ನಮ್ಮ ಪಕ್ಷ ನನ್ನ ಜೊತೆಯಲ್ಲಿರ್ತಕ್ಕಂಥ ಯಾರಿಗೆ ನವೀನ್ ಕಿರಣ್ ಇರ್ಬೋದು, ಕೃಷ್ಣಮೂರ್ತಿ ಇರ್ಬೋದು, ಕೆ.ವಿ. ನಾಗರಾಜ್ರವ್ರು ಇರ್ಬೋದು,
ಮತ್ತೆ ಇನ್ಯಾರಾದ್ರೂ ಇರು, ಅವ್ರಿಗೆ ಕೊಟ್ರೆ ನಾನು ಖಂಡಿತವಾಗಿಯೂ ಕೂಡ ಸಹಕಾರ ಕೊಟ್ಟು ನಮ್ಮ ಪಕ್ಷದಲ್ಲಿ ನಾನು ಗೆಲ್ಸುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಇಲ್ಲ ನೀವೇ ಮತ್ತೆ ಶಾಸಕ ಸ್ಥಾನಕ್ಕೆ ಹೋಗ್ಬೇಕು ಅಂತ ನಮ್ಮ ಪಕ್ಷ ಆಜ್ಞೆ ಮಾಡಿದ್ರೆ ನಾನೇ ಬಂದು ಇಲ್ಲಿ ಕಣದಲ್ಲಿ ನಿಲ್ತೀನಿ. ಇದರಲ್ಲಿ ಏನು ಮತ್ತೆ ಮತ್ತೆ ಬದಲಾವಣೆ ಆಗುವಂಥದ್ದು ಏನೂ ಇಲ್ಲ. ಇದು ಬಹಳ ಸ್ಪಷ್ಟ ಇದೆ. ಎಷ್ಟು ಕಡೆ ಪೇಪರ್ ಲೀಕ್ ಆಗಿದೆ, ಅದಕ್ಕೆ ನೀವೇನ್ ಕ್ರಮ ತಗೊಂಡ್ರಿ, ಅದ್ರ ಬಗ್ಗೆ ಇಲ್ಲ. ಏನೋ ಇದು ಮೊದಲನೇ ಸಲ ಆದಂಗೆ ಆಗ್ಬಾರ್ದು, ಒಪ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ, ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಈ ರೀತಿಯಲ್ಲಿ ಪೇಪರ್ ಲೀಕ್ ಅನ್ನೋದಂತ ಅಕ್ಷಮ್ಯ ಅಪರಾಧ. ಅದಕ್ಕೇನೆ ಇವತ್ತು ಹಿಂದೆ ಯಾವ ಸರ್ಕಾರನೂ ಕೂಡ ಇಷ್ಟು ಕಠಿಣ ಕ್ರಮ ತಗೊಳ್ಳಿಲ್ಲ. ನಾವು ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ತಗೊಂಡಂಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿ ಜುಲ್ಮಾನ, ಇಂಥ ಒಂದು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಮಾನ್ಯ ನರೇಂದ್ರ ಮೋದಿ ಅವ್ರ ಕೈಯಲ್ಲಿ ಮಾತ್ರ ಸಾಧ್ಯ. ಇವತ್ತು ಪಾಪ ಪ್ರಧಾನರು, ಧರ್ಮೇಂದ್ರ ಪ್ರಧಾನರು ಅವರ ಯಾವುದೇ ಕ್ಷೇತ್ರಗಳಲ್ಲಿ ಹೆಸರುವಾಸಿಯಾಗಕ್ಕೆ ಕಾರಣ ನಮ್ಮ ಸುಧಾಕರನ್ ಅವರು ಅಂತ ಅತ್ಯಂತ ಯೋಜನೆ